ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಪ್ರಿಯರೇ, ಪ್ರಭುವನ್ನು ಈಕ್ಷಿಸುವ ನಿಮಗೆ ಶಾಂತಿ ಸಮಾಧಾನವನ್ನು, ಸಂತೋಷ ಆನಂದವನ್ನು ಕೋರುತ್ತೇನೆ. ಪ್ರಭು ನಿಮ್ಮ ಮನಸ್ಸು ಹೃದಯಗಳನ್ನು, ನಿಮ್ಮ ಕುಟುಂಬಗಳನ್ನು ಆವರಿಸಲಿ, ನಿಯಂತ್ರಿಸಲಿ. ಪ್ರಭುವಿನ ಕೃಪೆ ನಿಮ್ಮೊಂದಿಗಿರಲಿ. ಬನ್ನಿ, ಪ್ರಭು ಮಾಡಿದ ಮತ್ತೊಂದು ಅದ್ಭುತವನ್ನು ನಾವಿಂದು ಧ್ಯಾನಿಸುವವರಾಗೋಣ. ಲೂಕರ ಶುಭ ಸಂದೇಶ ಅಧ್ಯಾಯ 13 ವಾಕ್ಯಗಳು 10ರಿಂದ 14ರವರೆಗೆ. ಇಲ್ಲಿ ಪ್ರಭು ಯೇಸು ಸಬ್ಬತ್ ದಿನ ಪ್ರಾರ್ಥನೆಗೆಂದು ಪ್ರಾರ್ಥನಾ ಮಂದಿರಕ್ಕೆ ಹೋಗಿದ್ದಾರೆ. ಅಲ್ಲಿ 18 ವರ್ಷಗಳಿಂದ ದೆವ್ವ ಪೀಡಿತಳಾಗಿ ಸಂಪೂರ್ಣವಾಗಿ ಬೆನ್ನು ಬಾಗಿ ಗೂನಿಯೊಬ್ಬಳು ತಾಯಿ ಕಷ್ಟದಿಂದ ಇರುವುದನ್ನು ಕಂಡ ಪ್ರಭು ಯೇಸು ಆಕೆಯನ್ನು ಸ್ಪರ್ಶಿಸಿ ಗುಣಪಡಿಸ್ತಾರೆ. ನೋಡಮ್ಮ, ನೀನು ವ್ಯಾಧಿಯಿಂದ ಬಿಡುಗಡೆಯಾದೆ. ಪ್ರಭು ಹೇಳಿದ ತಕ್ಷಣ ಆಕೆ ನೆಟ್ಟಗಾಗ್ತಾರೆ, ಸಂತೋಷದಿಂದ ಕುಣಿದಾಡುತ್ತಾಳೆ, ನಡೆದಾಡುತ್ತಾರೆ. ಇದನ್ನು ಕಂಡ ಆ ಪ್ರಾರ್ಥನಾ ಮಂದಿರದ ಅಧಿಕಾರಿ ದೇವರನ್ನು ಹೊಗಳುವ, ಮಹಿಮೆ ಪಡಿಸುವ ಬದಲು ಜನರನ್ನು ನಿಂದಿಸ್ತಾನೆ. 6 ದಿನಗಳಿವೆ, ಆವತ್ತು ಬಂದು ಗುಣಪಡಿಸಿಕೊಳ್ಳಿ, ಸಬ್ಬತ್ ದಿನ ಆಗದು. ಅಂದರೆ ಈತ ಒಂದು ರೀತಿಯ ಮೊಸರಿನಲ್ಲೂ ಸಹ ಕಲ್ಲುಡುಕುವ ವ್ಯಕ್ತಿತ್ವ. ಕೇವಲ ನಿಯಮಗಳು ಮಾತ್ರ, ಕೇವಲ ನಿಯಮಗಳನ್ನು ಪಾಲಿಸಿದರೆ ಸಾಕು, ಅದರ ಹಿಂದಿರುವ ಮಹತ್ವವನ್ನು ಅರಿತುಕೊಳ್ಳುವ ಅವಶ್ಯಕತೆ ಇಲ್ಲ ಎಂಬ ಮನೋಭಾವದವ. ಹಾಗಾಗಿ ಪ್ರಭು ಯೇಸು ಆತನನ್ನು ಖಂಡಿಸ್ತಾರೆ. ಪ್ರಭು ಯೇಸು ಆತನನ್ನು ಖಂಡಿಸಿ ನುಡಿತಾರೆ, ಈಕೆ ಅಬ್ರಹಾಮನ ವಂಶಜಳಲ್ಲವೇ? 18 ವರ್ಷಗಳಿಂದ ಈಕೆ ನರಳುತ್ತಿದ್ದಳು. ಆಕೆಯ ಬಂಧನದಿಂದ ಈ ಸಬ್ಬತ್ ದಿನ ಬಿಡಿಸಬಾರದಿತ್ತೇ? ಪ್ರಭು ಯೇಸು ಈ ಮಾತುಗಳ ಮೂಲಕ ಕಷ್ಟ ಸಂಕಷ್ಟಗಳನ್ನು ನಿವಾರಿಸಲು, ಯಾರ ಒಂದು ನೋವಿಗೆ ಸ್ಪಂದಿಸಲು ಯಾವ ದಿನ ಗಳಿಗೆಯ ಅವಶ್ಯಕತೆ ನೋಡುವ ಅವಶ್ಯಕತೆ ಇರುವುದಿಲ್ಲ. ಮಾನಸಿಕವಾಗಿ ನಾವು ಅವರೊಂದಿಗಿದ್ದು ಸ್ಪಂದಿಸಿದಾಗ ದೇವರು ಅದನ್ನು ಮೆಚ್ಚಿಕೊಳ್ಳುತ್ತಾರೆ. ನಾವು ಸಹ ಈ ಸ್ವಭಾವದವರಾಗೋಣ. ಇತರರ ಕಷ್ಟಗಳಿಗೆ, ನೋವುಗಳಿಗೆ ಸ್ಪಂದಿಸಲು ನಾವು ಸಮಯವನ್ನು ನೋಡುವುದು ಬೇಡ. ತಕ್ಷಣಕ್ಕೆ ಆ ಗಳಿಗೆ ಇನ್ಸ್ಟೆಂಟ್ ಅಂತೀವಿ ನಾವು. ತಕ್ಷಣಕ್ಕೆ ಹೇಗೆ ಯೇಸು ಸ್ಪಂದಿಸಿದರೋ ಹಾಗೆ ನಾವು ಸ್ಪಂದಿಸುವವರಾಗೋಣ. ಇತರರ ಮನಸ್ಸು ಹೃದಯಗಳನ್ನು ಅರಿತುಕೊಳ್ಳುವವರಾಗೋಣ. ಪ್ರಭುವೇ, ನಿಮ್ಮಂತಹ ಕರುಣಾಭರಿತ ಹೃದಯ ಮನಸ್ಸನ್ನು ನಮಗೂ ಕರುಣಿಸಿರಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ಆಮೇನ್. ಪ್ರಿಯರೇ, ದಯಮಾಡಿ ಈ ವಿಡಿಯೋವನ್ನು ಇತರರೊಂದಿಗೆ ಹಂಚಿಕೊಳ್ಳಿ. ಶುಭ ಸಂದೇಶ ಸಾರಲು ನೆರವಾಗಿ.